ನಮಸ್ಕಾರ ಸ್ನೇಹಿತರೆ, ನಮ್ಮ ಕರ್ನಾಟಕದ ಹಿರಿಯ ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸುಮಾರು 60 ವರ್ಷಗಳ ರಾಜಕೀಯ ಇತಿಹಾಸ ಇದೆ. ಸರಿಸುಮಾರು 55 ವರ್ಷಗಳಿಂದ ಅವರು ಒಂದಲ್ಲ ಒಂದು ಅಧಿಕಾರದಲ್ಲಿದ್ದಾರೆ. ಒಂದೋ ಶಾಸಕರಾಗಿ, ಒಂದೋ MP ಆಗಿ, ಒಂದೋ MLC ಆಗಿ, ಒಂದೋ ಮಂತ್ರಿಯಾಗಿ, ಒಂದೋ ವಿರೋಧ ಪಕ್ಷದ ಕರ್ನಾಟಕದ ನಾಯಕರಾಗಿ, ಲೋಕಸಭೆಯ ನಾಯಕರಾಗಿ, ಈಗ ಸೋತರು ಕೂಡ ರಾಜ್ಯಸಭೆಯ ಸದಸ್ಯರು. ಹೀಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದಲ್ಲ ಒಂದು ರೀತಿಯಲ್ಲಿ ಅಧಿಕಾರವನ್ನ 55 ವರ್ಷಗಳಿಂದ ಅನುಭವಿಸುತ್ತಲೇ ಬಂದಂತ ಹಿರಿಯ ಒಬ್ಬ ದಲಿತ ಮುಖಂಡರು ಹೌದು, ಒಂದು ರಾಜಕೀಯ ಮುಖಂಡರು ಹೌದು, ಕಾಂಗ್ರೆಸ್ಸಿನ ಮೇಲು ವ್ಯಕ್ತಿತ್ವ ಇರುವವರು ಹೌದು. ಇವರಿಗೆ 55 ವರ್ಷಗಳ ಹಿಂದೆ ಅಥವಾ ಸುಮಾರು 40 ವರ್ಷಗಳ ಹಿಂದೆ ರಾಜಕೀಯ ಬರುವಾಗ ಏನೇನೂ ಇರಲಿಲ್ಲ. ಈಗ ದೇಶಾದ್ಯಂತ ಅವರಿಗೆ ಆಸ್ತಿಗಳಿವೆ. ಕೊಡಗಿನಲ್ಲೇ ಸುಮಾರು ಕಾಫಿ ತೋಟ ಇದೆ, ಬೆಂಗಳೂರಿನಲ್ಲಿ ಅನೇಕ ಮಹಲ್ಗಳಿದೆ, ಅನೇಕ ನಿವೇಶನಗಳಿದೆ, ದೆಹಲಿಯಲ್ಲೂ ಕೂಡ ಅವರ ಆಸ್ತಿ ಇದೆ. ಹೀಗೆ ಅಪಾರ ಸಂಪತ್ತಿನ ಒಡೆಯ ಮಲ್ಲಿಕಾರ್ಜುನ ಖರ್ಗೆ ಇವರು ನಾವು ಪ್ರಾಮಾಣಿಕರು ಅಂತ ಕೊಚ್ಚಿಕೊಳ್ತಾರೆ. ಹೇಳಿ, ಈಗ ಅವರು ಇಷ್ಟೊಂದು ಆಸ್ತಿಯನ್ನ ಪ್ರಾಮಾಣಿಕತೆಯಿಂದಲೇ ದುಡಿದು ಮಾಡಿದ್ದಾರಾ? ನಾನು ಕಲಬುರಗಿಗೆ ನಾಟಕಕ್ಕೆ ಹೋಗದ ಕೇಳಿದೆ, ಈ ಆಸ್ತಿ ಯಾರ್ದು? ಖರ್ಗೆ ಅವರು. ಇದು ಪೆಟ್ರೋಲ್ ಬಂಕ್ ಸಾಹೇಬರು. ಯಾವ ಸಾಹೇಬ? ಖರ್ಗೆ ಸಾಹೇಬ್. ಈ ವಿದ್ಯಾಸಂಸ್ಥೆ ಖರ್ಗೆ ಸಾಹೇಬ್. ಆ ಬಿಲ್ಡಿಂಗು ಖರ್ಗೆ ಸಾಹೇಬ್. ಹೀಗೆ ಕಲಬುರ್ಗಿಯ ಅರ್ಧ ಭಾಗ ನಮ್ಮ ಖರ್ಗೆ ಸಾಹೇಬರು. ಈ ಮಹಾನ್ ವ್ಯಕ್ತಿತ್ವದ ಕಾಂಗ್ರೆಸ್ ನಾಯಕ ಖರ್ಗೆ ಸಾಹೇಬರು ಮೊನ್ನೆ ಒಂದು ದಿನ ಹೇಳಿಕೆಯನ್ನು ನೀಡಿದ್ದಾರೆ. ಏನಂದ್ರೆ, ಪ್ರಯಾಗದಲ್ಲಿ ಕುಂಭಮೇಳ ನಡೀತಾ ಇದೆ. ಆ ಕುಂಭಮೇಳದಲ್ಲಿ ಹೋಗಿ ಸರಸ್ವತಿ ನದಿಯಲ್ಲಿ ಅಥವಾ ಗಂಗಾ ನದಿಯಲ್ಲಿ ಮುಳುಗಿಬಿಟ್ರೆ ಬಡವರ ಹಸಿವು ನೀಗುತ್ತಾ? ಹೌದು ಹೌದು ಹೌದು, ನೀಗೋದಿಲ್ಲ. ನೀವು ದಲಿತ ನಾಯಕರಾಗಿ, ಕಾಂಗ್ರೆಸ್ಸಿನ ಮುಖಂಡರಾಗಿ ಎಷ್ಟು ದಲಿತರ ಹಸಿವನ್ನು ನೀಗಿಸಿದ್ದೀರಿ? ಎಷ್ಟು ಬಡತನವನ್ನ ನಿವಾರಿಸಿದ್ದೀರಿ? ನೀವೇ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾಗ, ನಿಮ್ಮ ಸೋನಿಯಾ ಗಾಂಧಿ ಅವರ ಕೈಯಲ್ಲೇ ದೇಶದ ಆಡಳಿತ ಇದ್ದಾಗ, ನಿಮ್ಮ ಮನಮೋಹನ್ ಸಿಂಗ್ ಅವರೇ ಪ್ರಧಾನಿ ಆಗಿದ್ದಾಗ, ನಿಮ್ಮವರೇ ಈಗ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿರುವಾಗ, ನಿಮ್ಮವರೇ ನಿಮ್ಮ ಆಪ್ತ ಗೆಳೆಯ ಧರ್ಮಸಿಂಗ್ ಮುಖ್ಯಮಂತ್ರಿ ಆಗಿದ್ದಾಗ, ನೀವು ಮುಖ್ಯವಾದ ಮಂತ್ರಿ ಸ್ಥಾನದಲ್ಲಿರೋದು, ನೀವೆಷ್ಟು ಪರಿಹರಿಸಿದ್ದೀರಿ ಬಡವರ ಹಸಿವನ್ನ? ದಯವಿಟ್ಟು ಹೇಳಬೇಕು ಖರ್ಗೆ ಸಾಹೇಬ್ರೆ, ನೀವು ಉದ್ಧಾರ ಆಗಿದ್ದಲ್ಲದೆ ಬೇರೆಯವರು ಉದ್ಧಾರ ಆಗಿದ್ದಾರಾ? ಯಾವ್ದಾದ್ರೂ ಒಬ್ಬ ದಲಿತ ಉದ್ಧಾರ ಆಗಿದ್ದಾನಾ? ಉದ್ಧಾರ ಆಗ್ಲಿಕ್ಕೆ ನೀವು ಬಿಟ್ಟಿದ್ದೀರಾ? ಈಗ ನಿಮ್ಮ ಮಗ ಮರಿ ಖರ್ಗೆ ಅವ್ರು ಬಿಡ್ತಾರಾ? ಅವರಿಗೆ ಮೀಸಲಾತಿ, ನಿಮ್ಮ ಮಕ್ಕಳಿಗೆ ಮೀಸಲಾತಿ. ನೀವು ಎಷ್ಟೊಂದು ಈ ಗಾಂಧಿ, ನಕಲಿ ಗಾಂಧಿಗೆ ನೀವು ಶರಣಾಗಿದ್ದೀರಿ ಅಂದ್ರೆ, ಒಬ್ಬ ಮಗನಿಗೆ ಪ್ರಿಯಾಂಕಾ, ಇನ್ನೊಬ್ಬ ಮಗನಿಗೆ ರಾಹುಲ್. ಬೇರೆ ಹೆಸರೇ ಸಿಕ್ಕಿಲ್ಲ ನಿಮ್ಗೆ? ಆ ಸೋನಿಯಾ ಗಾಂಧಿಯ ಮಕ್ಕಳ ಹೆಸರೇ ಬೇಕಾಗಿತ್ತಾ? ಇದು ಅವರನ್ನ ನೀವು ಗುಲಾಮಿತನದ ಸಂಕೇತ ಅಲ್ವಾ? ನೀವು ನಕಲಿ ಗಾಂಧಿಗಳ ಒಂದು ಗುಲಾಮಿತನದಿಂದ ಅವರ ನೀವು ನೆರಳಾಗಿ ಈ ಬದುಕನ್ನು ಕಟ್ಟಿಕೊಂಡು ಬಂದ ನೀವು ಪ್ರಯಾಗದಲ್ಲಿ ಮಿಂದು ಬಿಟ್ರೆ, ಮುಳುಗು ಬಿಟ್ರೆ ಪಾಪ ಪರಿಹಾರ ಆಗುತ್ತಾ? ಬಡವರ ಹಸಿವು ನೀಗುತ್ತಾ ಅಂತ ಕೇಳಿದ್ರಲ್ವಾ? ಒಂದು ವೇಳೆ ನಿಮ್ಮ ಪಕ್ಷವೇ ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇದ್ದಿದ್ದರೆ, ನಿಮ್ಮ ಪಕ್ಷವೇ ಉತ್ತರ ಪ್ರದೇಶದಲ್ಲಿ ಮುಖ್ಯಮಂತ್ರಿ ಆಗಿದ್ದರೆ, ಇದೇ ಸಮಯದಲ್ಲಿ ಕುಂಭಮೇಳ ಮಾಡಿದ್ರೆ ನೀವು ರದ್ದು ಮಾಡ್ಬಿಡ್ತಿದ್ದ ಈ ಕುಂಭಮೇಳವನ್ನ? ಆ ನಾಗ ಸಾಧುಗಳನ್ನೆಲ್ಲ ನೀವು ಏನು ರೈಫಲ್ ತಗೊಂಡು ಓಡಿಸ್ಬಿಡ್ತಿದ್ದೀರಾ? ಹೇಳಿ ಮಿಸ್ಟರ್ ಖರ್ಗೆ ಸಾಹೇಬ್ರೆ, ನಿಮಗೆ ಫ್ರಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ, ನಿಮಗೆ ಹತಾಶೆ ಸ್ಟಾರ್ಟ್ ಆಗಿದೆ, ನಿಮಗೆ ಅಧಿಕಾರ ಇಲ್ಲದೆ ಬದುಕಲಿಕ್ಕೆ ಆಗಲ್ಲ. ನೀವು ನೀರಿನಿಂದ ಹೊರ ತೆಗೆದ ಮೀನಿನಂತ ವಿಲ 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 ಒದ್ದಾಡ್ತಿದ್ದೀರಾ. ಅದಕ್ಕಾಗಿ ಈ ಫ್ರಸ್ಟ್ರೇಷನ್ ಯಾವಾಗ ಒಬ್ಬನಿಗೆ ಬರುತ್ತೆ, ಯಾವಾಗ ಆತ ಹತಾಶನಾಗ್ತಾನೆ, ಆಗ ಅವನಿಗೆ ಮೆಂಟಲ್ ಆಗುತ್ತೆ, ಹುಚ್ಚು ಮಾತಾಡ್ತಾನೆ. ಆ ಹುಚ್ಚುತನ ನಿಮಗೆ ಬಂದಿದೆ. ದಯವಿಟ್ಟು ನೀವು ನಾಗ ಸಾಧುಗಳ ಕೋಪಕ್ಕೆ ಈಡಾಗಬೇಡಿ. ಇಲ್ಲಿ ಸೇರಿರೋದು ಪ್ರಯಾಗದಲ್ಲಿ ಕರ್ನಾಟಕದ 2 ಪಟ್ಟು ಜನ. ಕರ್ನಾಟಕದಲ್ಲಿ ಇರೋದೇ 6.5 ಕೋಟಿ, ಆದರೆ ಅಲ್ಲಿ ಸೇರಿರುವುದು 10-12 ಕೋಟಿ ಜನ. ಒಂದು ಪ್ರಯಾಗದಲ್ಲಿ ಸ್ನಾನ ಮಾಡಿಗೆ ಬಂದವರೇ ಅಷ್ಟು ಜನ, ಸಾಧುಗಳು ಎಷ್ಟೋ ಜನ. ಹಿಂದೂ ಧರ್ಮದ ಒಂದು ಜ್ವಾಲೆ, ಒಂದು ಅಲೆ ಎದ್ದಿರುವಾಗ ನೀವು ಅದರ ವಿರುದ್ಧ ಈಜಲಿಕ್ಕೆ ಹೋಗ್ತೀರಿ. ನೀವು ಪುಡಿ ಆಗ್ತೀರಾ. ಎಚ್ಚರದಿಂದಿರಿ. ಮಾತಾಡುವಾಗ ನಿಮ್ಮ ವಯಸ್ಸಿನಷ್ಟೇ ತೂಕದಲ್ಲಿ ಮಾತಾಡಿ, ನಿಮ್ಮ ಅನುಭವದಷ್ಟೇ ತೂಕದಲ್ಲಿ ಮಾತಾಡಿ. ತೂಕ ತಪ್ಪಿದರೆ ಈ ಪ್ರಕೃತಿ ಖರ್ಗೆಯನ್ನು ನೋಡೋದಿಲ್ಲ, ಮರ್ಗೇನು ನೋಡೋದಿಲ್ಲ. ನೀವೆಲ್ಲ ಹತಾಶರಾಗುವುದನ್ನು ಬಿಟ್ಟು ನಿಮ್ಮ ಪಕ್ಷವನ್ನು ಗೆಲ್ಲಿಸೋದು ಹೇಗೆ ಅಂತ ಆಲೋಚನೆ ಮಾಡಿ, ಅದರ ಅರ್ಥ ಗಮನ ಕೊಡಿ. ಒಂದು ದಕ್ಷ ವಿರೋಧ ಪಕ್ಷವಾಗಿ ಹೇಗೆ ಕೆಲಸ ಮಾಡಬೇಕು ಅಂತ ಹೇಳುವುದನ್ನು ಆಲೋಚನೆ ಮಾಡಿ. ಭಾರತ್ ಮಾತಾ ಕಿ ಜೈ.